ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನೆಲ್. ಈ ಒಂದು ವಿಡಿಯೋಲಿ ನಮ್ಮ 4 ದಿವಸ 5 ರಾತ್ರಿಯ ಟ್ರಾವೆಲ್ ಟು ಸೌತ್ ಇಂಡಿಯಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾವು ಮದುರೈ ಮತ್ತು ರಾಮೇಶ್ವರ ಮತ್ತು ಕನ್ಯಾಕುಮಾರಿ ಕವರ್ ಮಾಡಿದ್ದೇವೆ. ಸೊ ಫಸ್ಟ್ ನೈಟ್ ನಾವು ಬೆಂಗಳೂರಿಂದ ಟ್ರೈನ್ ತೊಗೊಂಡು ಮದುರೈಗೆ ಟ್ರಾವೆಲ್ ಮಾಡ್ತೇವೆ. ಸೊ ಬೆಳಗ್ಗೆ 7 ಗಂಟೆಗೆ ರೀಚ್ ಆಗುತ್ತೆ ಟ್ರೈನ್ ಮದುರೈ ಜಂಕ್ಷನ್ ಸ್ಟೇಷನಲ್ಲಿ. ಸೊ ಅಲ್ಲಿಂದ ನಿಮಗೆ ಟೆಂಪಲ್ಗೆ ಹೋಗೋಕ್ಕೆ ಒಂದು ಆಟೋ ತೊಗೋಬೋದು. 50 ರುಪೀಸಲ್ಲಿ ಅವ್ರು ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿ ಡ್ರಾಪ್ ಆದ ತಕ್ಷಣ ನಾವು ಕ್ವಿಕ್ಲಿ ಫ್ರೆಶ್ ಅಪ್ ಆದ್ವಿ. ಒಂದು ಹೋಟೆಲ್ ತೊಗೊಂಡ್ವಿ ಅನಿಸುತ್ತೆ 1000 ಕೊಟ್ಟು. ಸೊ ಇಟ್ಸ್ ಜಸ್ಟ್ ಮೀಡಿಯಮ್ ಸೈಜ್. ಸೊ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ ದರ್ಶನಕ್ಕೆ ಹೊರಟ್ವಿ. ಸೊ ನಮಗೆ ಆಲ್ಮೋಸ್ಟ್ ಒಂದು 20 ಮಿನಿಟಲ್ಲೇ ದರ್ಶನ ಮುಗಿದೋಯ್ತು. ಸೊ ಒಂದು ಏನು ನೀವು ನೆನ್ಪಿಟ್ಕೋಬೇಕಂದ್ರೆ ಮೊಬೈಲನ್ನು ಒಳಗಡೆ ಬಿಡೋದಿಲ್ಲ. ಸೊ ಮೊಬೈಲು ಮತ್ತು ಸ್ಲಿಪ್ಪರ್ ಅಲ್ಲೇ ಪಕ್ಕದಲ್ಲಿರೋ ಒಂದು ಲಾಕರಲ್ಲಿ ನೀವು ಡಿಪಾಸಿಟ್ ಮಾಡಿ ಹೋಗ್ಬೋದು. ಸೊ ನಾವು ವೆಸ್ಟ್ ಗೇಟಿಂದ ಎಂಟ್ರಿ ಹೊಡೆದಿದ್ವಿ. ಸೊ ಇದೆ 4 ಗೇಟ್ ಇದ್ದಾವೆ, ನೀವು ಯಾವ ಗೇಟಿಂದ ಹೋದರೂ ಪರವಾಗಿಲ್ಲ. ಸೊ ಅದಾದ ತಕ್ಷಣ ನೀವು ಒಳಗಡೆ 3 ಇಂಪಾರ್ಟೆಂಟ್ ಪ್ಲೇಸಸ್ ನೋಡಬೇಕು, ಓಕೆನಾ. ಸೊ ಫಸ್ಟ್ ಒನ್ ಅಮ್ಮನವರ ದರ್ಶನ. ಸೊ ಮದುರೈ ಮೀನಾಕ್ಷಿ ಅಮ್ಮನ ದರ್ಶನ ಇಂಪಾರ್ಟೆಂಟು. ಅದಾದ ತಕ್ಷಣ ಪಕ್ಕದಲ್ಲೇ ನಿಮಗೆ ವಿದಿನ್ ದ ಟೆಂಪಲ್ ಶಿವ ದರ್ಶನ ಆಗುತ್ತೆ. ಶಿವ ಲಿಂಗ ಇದೆ, ಅದನ್ನು ದರ್ಶನ ಮಾಡ್ಕೋಬೇಕು. ಅದಾದ ತಕ್ಷಣ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ನಿಮಗೆ ಒಂದು 1000 ಪಿಲ್ಲರ್ ಟೆಂಪಲ್ ಸಿಗುತ್ತೆ. ಟೆಂಪಲ್ ಎನ್ಸ ಮಂಟಪ. ಸೊ ಅದು ತುಂಬ ಅಮೇಝಿಂಗ್ ಆಗಿದೆ. ಅದರಲ್ಲಿ ಒಳ್ಳೆ ಆರ್ಟಿಕಲ್ಸ್ ಮತ್ತು ಒಳ್ಳೆ ಕೆತ್ತನೆಗಳಿದ್ದಾವೆ. ಸೊ ಅದನ್ನು ನೋಡಬೇಕು. ಅದಾದ ತಕ್ಷಣ ಹೊರಗಡೆ ಬಂದ ತಕ್ಷಣ ನೀವು ನೆಕ್ಸ್ಟು ಮದುರೈ ರಿಮೈನಿಂಗ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಿಗೆ ನಮಗೆ 11 ಗಂಟೆ ಆಗಿತ್ತು. ಸೊ ಅಷ್ಟೊತ್ತಿಗೆ ನಮ್ಗೆ ಹಸು ಬೇರೆ ಆಗಿತ್ತು. ಅಲ್ಲೇ ಪಕ್ಕದಲ್ಲಿರೋ ಒಂದು ಒಳ್ಳೆ ಸೌತ್ ಇಂಡಿಯನ್ ಹೋಟೆಲ್ಗೆ ಹೋದ್ವಿ. ಸೊ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ಅನ್ನ ಮತ್ತು ಸಾಂಬಾರು ವೆರೈಟಿ ಆಫ್ ಕರೀಸ್ ಇತ್ತು. ಅದನ್ನು ಮುಗಿಸ್ಕೊಂಡು ನಾವು ಆಟೋ ತೊಗೊಂಡು ನೆಕ್ಸ್ಟ್ 1.5 ಕಿಲೋಮೀಟರ್ ಹತ್ತಿರದಲ್ಲಿರುವ ತಿರುಮಲೈ ನಾಯಕರ ಪ್ಯಾಲೇಸ್ ಅಂತ ಇದೆ, ಅಲ್ಲಿ ಹೋದ್ವಿ. ತುಂಬ ಒಳ್ಳೆ ಪ್ಲೇಸು. ಹಳೆಯ ಮಹಾರಾಜರ ಒಂದು ಪ್ಯಾಲೇಸ್ ಅನ್ಬೋದಿತ್ತು. ಸೊ ಇಲ್ಲಿ ಒಳ್ಳೆ ತಂಪಾದ ಎನ್ವಿರಾನ್ಮೆಂಟ್ ಇದೆ. ಯಾಕಂದರೆ ಮದುವೆ ತುಂಬ ಬಿಸಿಲು, ಬಟ್ ಇಲ್ಲಿ ತುಂಬ ತಂಪಾಗಿರುತ್ತೆ. ನಿಮ್ಗೆ ಒಳ್ಳೆ ಫೋಟೋಸ್ ಬರುತ್ತೆ, ಒಳ್ಳೆ ವೀಡಿಯೋಸ್ ಮಾಡ್ಬೋದು ಇಲ್ಲಿ. ಸೊ ನಿಮಗೆ ಮಧ್ಯಾಹ್ನದ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಅನ್ಬೋದು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ವಾಕ್ ಮಾಡಿಕೊಂಡು ಸ್ಪೆಂಡ್ ಮಾಡಿ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಒಂದು ಪ್ಯಾಲೇಸನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ ಟುಗೆದರಲ್ಲಿ. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಪ್ಲೇಸನ್ನು. ಸೊ ವಿ ಸ್ಪೆಂಟ್ ಆಲ್ಮೋಸ್ಟ್ ಆಲ್ ಲೈಕ್ 2.5 ಅವರ್ ಅನ್ಬೋದು. ನಾವು ಅಲ್ಲಿ ಎಳ್ನೀರು ಕುಡ್ಕೊಂಡು, ಯಾಕಂದರೆ ತುಂಬ ಬಿಸಿಲಿತ್ತಲ್ಲ. ಸೊ ಎಳ್ನೀರು ಕುಡ್ಕೊಂಡು ಅಲ್ಲಿ ಲೋಕಲ್ ಬಸ್ಸನ್ನು ನೋಡ್ತಾ ಇದ್ವಿ, ಯಾವ ಥರ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು. ಅದಾದಮೇಲೆ ಈ ಚರ್ಚ್ ಕಡೆ ಬಂದ್ವಿ. ಸೊ ಚರ್ಚು ತುಂಬ ಚೆನ್ನಾಗಿದೆ, ಬಟ್ ನಾವು ಒಳಗಡೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆಯಿಂದನೇ ಒಂದೆರಡು ಕ್ಲಿಪ್ಸು ವೀಡಿಯೋಸು ಮಾಡಿಕೊಂಡು ನಾವು ಸೇವ್ ಮಾಡಿಕೊಂಡು ಮುಂದೆ ಹೊರಟ್ವಿ. ನೆಕ್ಸ್ಟ್ ನಾವು ಅಜ್ಗರ್ ಕೂಡಲ್ ಟೆಂಪಲ್ ಅಂತ ಒಂದಿದೆ ನಿಯರ್ ಬೈ ರೈಲ್ವೆ ಸ್ಟೇಷನ್. ಅದನ್ನು ವಿಸಿಟ್ ಮಾಡೋಕ್ಕೆ ಹೊರಟ್ವಿ. ತುಂಬಾ ಹಳೆ ಟೆಂಪಲು. ಆಲ್ಮೋಸ್ಟ್ ಮೀನಾಕ್ಷಿ ಅಮ್ಮ ಟೆಂಪಲ್ ಜೊತೆನೇ ಬಿಲ್ಡ್ ಆಗಿರೋದು ಅನಿಸುತ್ತೆ, ಬಟ್ ತುಂಬ ಇನ್ಸ್ಪೈರಿಂಗ್ ಮೋಟಿವೇಶನಲ್ ಪ್ಲೇಸ್ ಇದೆ. ಅದಾದ ತಕ್ಷಣ ಈವ್ನಿಂಗ್ ನಾವು ರಿಟರ್ನ್ ವಾಪಸ್ ಬರೋ ಟೈಮಲ್ಲಿ ಮಂಟಪ ನೋಡಿದ್ವಿ. ಅದಾದಮೇಲೆ ಹೊರಗಡೆ ಬಂದು ಒಂಚೂರು ಜಿಗರ್ ಥಂಡ ಅಂತ ಒಂದು ಸ್ಪೆಷಲ್ ಐಸ್ ಕ್ರೀಮ್ ತಿಂದ್ವಿ. ಇದು ತುಂಬಾ ಒಳ್ಳೆ ಐಸ್ ಕ್ರೀಮ್. ಮಧುರೆಯಲ್ಲಿ ಜಾಸ್ತಿ ಜನ ತಿಂತಾರೆ, ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಂತ ಐಸ್ ಕ್ರೀಮ್ ತುಂಬಾ ಓಡುತ್ತೆ. ಸೊ ಈ ಥರ ನಮ್ಮದು ಡೇ 1 ಮಧುರೆಯಲ್ಲಿ ಸ್ಪೆಂಡ್ ಆಯಿತು. ಸೊ ಡಿನ್ನರ್ ಮಾಡಿಕೊಂಡು ನೈಟ್ ಹೋಟೆಲ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ 6:50ಗೆ ನಮಗೆ ಲೋಕಲ್ ಟ್ರೈನ್ ಇತ್ತು ರಾಮೇಶ್ವರಂಗೆ ಹೋಗೋಕ್ಕೆ. ಸೊ ನಾವು ಬೇಗ ಮಲ್ಕೊಂಡು ಬೇಗ ಹೇಳ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋಲಿ ನೋಡೋಣ ನಾವು ರಾಮೇಶ್ವರಂ ಹೇಗೆ ರೀಚ್ ಆದ್ವಿ, ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.